ಕಾದಿರುವೆ ನಿನಗಾಗಿ ಭಾಗ 1. ಸಂಗೀತ ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದಳು. ಬೆಳಿಗ್ಗೆ ಎದ್ದಾಗ ಕೈ ಕಾಲನ್ನು ಮುರಿಯುತ್ತಿದ್ದಾಳೆ. ಅವಳಿಗೆ ಒಂದು ಹೊಸ ಅನುಭವ ಆಗುತ್ತಿದೆ. ಆ ಅನುಭವ ಏನು ಅಂತ ತಿಳಿಯುತ್ತಿಲ್ಲ. ಸ್ವಲ್ಪ ಸಮಯ ಬೇಕಾಗಿದೆ. ಅವಳ ಜೊತೆ ರಾತ್ರಿ ಏನೂ ಆಗಿದೆ ಅಂತ ಅವಳು ಅರ್ಥ ಮಾಡಿಕೊಳ್ಳಲು. ತನ್ನ ಗೆಳತಿಯ ಬರ್ತ್ಡೇ ಪಾರ್ಟಿಗೆ ಬಂದವಳು ತನ್ನ ಮದುವೆ ಆಗುವ ಹುಡುಗನ ಜೊತೆ ಡ್ಯಾನ್ಸ್ ಮಾಡುತ್ತಿದ್ದಳು. ಅಷ್ಟು ಮಾತ್ರ ಅವಳಿಗೆ ನೆನಪಿರುವುದು ತಿಳಿದಿಲ್ಲ. ಆದರೆ ಇವಳಿಗೆ ತಲೆ ಭಾರವಾದಂತೆ ಇದೆ. ತನ್ನ ಪ್ರೀತಿಯ ಹುಡುಗನ ಜೊತೆ ತುಂಬ ಸಮಯ ಡ್ಯಾನ್ಸ್ ಮಾಡಿದ್ದಳು. ಇನ್ನೊಂದು ವಾರದಲ್ಲಿ ಇವರಿಬ್ಬರ ಮದುವೆ. ಚಿಕ್ಕಂದಿನಿಂದ ಅವಳು ಪ್ರೀತಿಸಿದ್ದ ಹುಡುಗ ಪ್ರೀತಮ್. ಸಂಗೀತ ಮತ್ತು ಪ್ರೀತಮ್ ಇಬ್ಬರೂ ಕೂಡ ಒಂದು ಒಳ್ಳೆಯ ಜೋಡಿ. ಕಾಲೇಜಿನಲ್ಲಿ ಎಲ್ಲರೂ ಕೂಡ ಇವರ ಜೋಡಿಯ ಬಗ್ಗೆ ಮಾತನಾಡುತ್ತಿದ್ದರು. ತುಂಬ ಜನರಿಗೆ ಅಸೂಯೆ ಕೂಡ ಬರುತ್ತಿತ್ತು. ಅಷ್ಟು ಚಂದ ಇವರ ಜೋಡಿ. ಪ್ರೀತಮ್ ಕೂಡ ಇವಳನ್ನು ತುಂಬ ಪ್ರೀತಿ ಮಾಡುತ್ತಾನೆ. ಇವಳಿಗಿಂತ ಹೆಚ್ಚು. ನಿನ್ನೆ ಅವಳ ಗೆಳತಿ ಕನ್ನಿಕಾಳ ಬರ್ತ್ಡೇ ಇತ್ತು. ಅವಳು ಬರುವುದಿಲ್ಲ ಅಂದರೂ ಕೂಡ ಅವಳು ತುಂಬ ಬಲವಂತ ಮಾಡಿ ಬರ್ತ್ಡೇಗೆ ಬರಲೇಬೇಕು ಅಂತ ಪ್ರೀತಮ್ನ ತಲೆಯಲ್ಲಿ ಏನು ತುಂಬಿದಳೋ ತಿಳಿದಿಲ್ಲ. ಪ್ರೀತಮ್ ನಾನು ಈ ಬರ್ತ್ಡೇಗೆ ಬರುವವರೆಗೂ ಕೂಡ ಅವನು ಬಿಟ್ಟಿಲ್ಲ. ಕೊನೆಗೆ ಅವನೇ ತಂದಿದ್ದ ಬಟ್ಟೆಯನ್ನು ತುಂಬ ಮಾಡ್ರನ್ ಆಗಿತ್ತು. ಆ ಬಟ್ಟೆ ನನಗೆ ತುಂಬ ಇಷ್ಟವಾಗಿತ್ತು. ಪ್ರೀತಮ್ ನನಗೆ ಈ ಬಟ್ಟೆಯನ್ನು ಹಾಕಿಕೋ ಅಂತ ಹೇಳಿದ. ಮೊದಲು ನನ್ನ ತಂಗಿ ಈ ಬಟ್ಟೆಗಳನ್ನು ಹಾಕಿಕೊಳ್ಳುತ್ತಿದ್ದಳು. ನನಗೆ ಹಾಕಲು ಇಷ್ಟವಾದರೂ ಅಮ್ಮ ಕೊಡಿಸುತ್ತಿರಲಿಲ್ಲ. ತಂಗಿಗೆ ಒಂದು ದಾರಿ, ಆದರೆ ನನಗೆ ಒಂದು ದಾರಿ. ಅಪ್ಪ ಯಾವಾಗಲೂ ಅಮ್ಮ ಹೇಗೆ ಹೇಳಿದರೆ ಹಾಗೆ ಕೇಳು ಅಂತ ಹೇಳುತ್ತಿದ್ದರು. ಕೊನೆ ಪಕ್ಷ ಪ್ರೀತಮಾದರೂ ನನ್ನ ಆಸೆಯನ್ನು ಅರ್ಥ ಮಾಡಿಕೊಂಡು ನನಗೆ ಇಷ್ಟವಾದದ್ದನ್ನು ಇತ್ತೀಚೆಗೆ ಕೊಡಿಸುತ್ತಿದ್ದಾನೆ. ಏಕೆಂದರೆ ಅವನು ದುಡಿಯುತ್ತಿದ್ದಾನೆ. ಪ್ರೀತಮ್ ತುಂಬ ಒಳ್ಳೆಯವನು. ಅದನ್ನು ಕೂಡ ನನ್ನ ಅಮ್ಮ ಸಹಿಸುತ್ತಿಲ್ಲ. ನನ್ನ ಅದೃಷ್ಟ ಇನ್ನು ಮೇಲೆ ಕುಲಾಯಿಸುತ್ತದೆ. ನನ್ನ ಎಜುಕೇಷನ್ ಕಂಪ್ಲೀಟ್ ಆಗಿದೆ. ನಾನು ಕೆಲಸಕ್ಕೆ ಹೋಗುತ್ತೇನೆ. ಅಪ್ಪ ಯಾವಾಗಲೂ ಅಮ್ಮನ ಮಾತನ್ನು ಕೇಳುತ್ತಾರೆ. ನನಗೆ ಸ್ವಂತ ತಾಯಿ ಇಲ್ಲ. ನಾನು ಚಿಕ್ಕವಳಾದಾಗಲೇ ಹೋಗಿಬಿಟ್ಟಿದ್ದರು. ಈಗ ಏನಿದ್ದರೂ ಇರುವುದು ನನ್ನ ಮಲತಾಯಿ ಮತ್ತು ಮಲತಾಯಿ ಮಗಳು ಮಾತ್ರ. ಒಂದು ಚಂದದ ಬದುಕನ್ನು ಸಾಗಿಸುತ್ತಿರುವುದು. ಸಮಯ ಬಂದಾಗ ನನ್ನ ಪಾಲಿನ ಆಸ್ತಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ. ಯಾವುದೇ ಕಾರಣಕ್ಕೂ ಅವರನ್ನು ಬಿಡುವುದಿಲ್ಲ. ನನಗೆ ತಾಯಿ ಇಲ್ಲ ಅಂತ ತುಂಬ ಕಷ್ಟ ಕೊಟ್ಟಿದ್ದಾರೆ. ತಂದೆಯ ಕಿವಿಯಲ್ಲಿ 1000 ವಿಷಯಗಳನ್ನು ತುಂಬಿ ಅವರನ್ನು ನನ್ನಿಂದ ದೂರ ಮಾಡಿದ್ದಾರೆ. ಇವರನ್ನೆಲ್ಲ ನಾನು ಬಿಡುವುದಿಲ್ಲ ಅಂತ ಯೋಚಿಸುತ್ತಿದ್ದಳು. ಒಮ್ಮೊಮ್ಮೆ ಅವಳ ಪೇಷನ್ಸ್ ಒಡೆದು ಹೋಗುತ್ತಿತ್ತು. ಏಕೆಂದರೆ ಅಷ್ಟು ಕಷ್ಟ ಕೊಡುತ್ತಿದ್ದಾರೆ. ಪ್ರೀತಮ್ಗೆ ಹೇಳಿಕೊಂಡು ಎಲ್ಲವನ್ನು ಅಳುತ್ತಿದ್ದಳು. ಸಂಗೀತ ವಾಸ್ತವಕ್ಕೆ ಬರುತ್ತಾಳೆ. ಏಕೆಂದರೆ ಅವಳ ತಲೆ ತುಂಬ ನೋವುತ್ತಿರುತ್ತದೆ. ಮೈಯೆಲ್ಲ ಭಾರ. ನಿಧಾನವಾಗಿ ಅವಳು ಗಮನಿಸಿದಾಗ ತಿಳಿಯುತ್ತದೆ ಅವಳ ಮೈ ಮೇಲೆ ಬಟ್ಟೆ ಇರುವುದಿಲ್ಲ. ಸಂಪೂರ್ಣವಾಗಿ ಬೆತ್ತಲಾಗಿದ್ದಾಳೆ ಅಂತ. ಕೂದಲು ಕೆದರಿರುತ್ತದೆ. ಅವಳ ಕತ್ತಿನ ಹತ್ತಿರ ಯಾರೋ ಕಚ್ಚಿದ ಗುರುತುಗಳು ಇರುತ್ತದೆ. ರಾತ್ರಿ ಅವಳು ಪ್ರೀತಮ್ ಜೊತೆ ಡ್ಯಾನ್ಸ್ ಮಾಡುತ್ತಿದ್ದಳು. ಅಷ್ಟು ಮಾತ್ರ ನೆನಪಿರುವುದು. ನಂತರ ಇಬ್ಬರು ಡ್ರಿಂಕ್ಸ್ ಮಾಡಿದರು. ಅಲ್ಲಿಯವರೆಗೂ ನೆನಪಿದೆ. ಮುಂದೆ ಅಯ್ಯೋ, ಮದುವೆಗಿಂತ ಮುಂಚೆ ಪ್ರೀತಮ್ ನನ್ನ ಜೊತೆ ದೈಹಿಕ ಕ್ರಿಯೆ ನಡೆಸಿದ ಅಂತ ಇವಳಿಗೆ ಬೇಸರವಾಗುತ್ತದೆ. ಇಷ್ಟು ದಿನವಾಗಿದ್ದರೂ ಅವಳ ಕೇವಲ ಮುತ್ತುಗಳನ್ನು ಕೊಟ್ಟು ಅದರಲ್ಲೂ ಕೆನ್ನೆಗೆ ಮಾತ್ರ ಮುತ್ತು ಕೊಡುವುದು. ತುಟಿಯ ಮುತ್ತು ಮದುವೆ ಆದ ಮೇಲೆ ಅಂತ ಅವಳು ಅವನನ್ನು ದೂರ ಇಟ್ಟಿರುತ್ತಾಳೆ. ಇಂದು ಅವಳಿಗೆ ತಿಳಿಯದೆ ಕುಡಿಯದ ಮತ್ತಿನಲ್ಲಿ ಅವನ ಜೊತೆ ದೈಹಿಕವಾಗಿ ಸೇರಿದ್ದಾಳೆ. ಅವಳ ಒಳ ಉಡುಪುಗಳು ಕೆಳಗೆ ಬಿದ್ದಿರುತ್ತದೆ. ಅಪ್ಪನಿಗೆ ಈ ವಿಷಯ ಗೊತ್ತಾದರೆ ಏನು ಮಾಡುವುದು? ಅಪ್ಪನಿಗಿಂತ ಮೊದಲು ತಂಗಿ ಅಥವಾ ಚಿಕ್ಕಮ್ಮನಿಗೆ ಗೊತ್ತಾದರೆ ಊರಿಗೆಲ್ಲ ಹೇಳಿ ನನ್ನ ಮಾನ ಮರ್ಯಾದೆ ತೆಗೆದು ಬಿಡುತ್ತಾರೆ. ಪ್ರೀತಮ್ಗೆ ನನ್ನ ಕಂಡೀಷನ್ ಗೊತ್ತಿದ್ದರು ರಾತ್ರಿ ನನ್ನ ಜೊತೆ ಆ ರೀತಿ ಕೆಲಸ ಹೇಗೆ ಮಾಡಿದ? ನಾನು ಅವನನ್ನು ತುಂಬ ಒಳ್ಳೆಯವನು ಅಂತ ಅಂದುಕೊಂಡಿದ್ದೆ. ಅವನು ಎಲ್ಲ ಹುಡುಗರ ರೀತಿ ಆಗಿಬಿಟ್ಟನ ಅಥವಾ ಕುಡಿದ ಮತ್ತಿನಲ್ಲಿ ತಿಳಿಯದೆ ಮಾಡಿದನ? ಮೇಲೆ ಹೇಳಲು ಪ್ರಯತ್ನ ಪಟ್ಟಿದ್ದರೂ ಆಗುತ್ತಿಲ್ಲ. ರಾತ್ರಿ ಅವಳ ದೇಹವನ್ನು ಅಷ್ಟು ಕೆಟ್ಟದಾಗಿ ಬಳಸಿಕೊಂಡಿದ್ದಾನೆ.
ನಿಧಾನವಾಗಿ ಬಟ್ಟೆ ಹಾಕಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ. ಆದರೆ ಅವಳಿಗೆ ಆಗುತ್ತಿಲ್ಲ. ಸ್ವಲ್ಪ ಸಮಯ ಅದೇ ರೀತಿ ಮಲಗಿದ್ದಳು. ಅವಳು ಅಂದುಕೊಂಡಿದ್ದಳು ಪ್ರೀತಮ್ ವಾಶ್ರೂಮ್ಗೆ ಹೋಗಿದ್ದಾನೆ ಅಂತ. ತುಂಬ ಸಮಯ ಆದರೂ ಅವನು ಬಂದಿಲ್ಲ ಅಂತ. ಇವಳು ಬೆಡ್ಶೀಟನ್ನೇ ತನ್ನ ದೇಹದ ಸುತ್ತ ಕವರ್ ಮಾಡಿಕೊಂಡು ಅವನನ್ನು ಕರೆಯಲು ಹೋಗಬೇಕು. ಅಷ್ಟರಲ್ಲಿ ಅವಳ ರಾತ್ರಿಯ ಪಾರ್ಟಿ ಫ್ರೆಂಡ್ಸ್ ಕಾಲ್ ಮಾಡಿರುತ್ತಾರೆ. ನೀನು ಎಲ್ಲಿ ಹೊರಟು ಹೋದೆ? ಚೆನ್ನಾಗಿ ಕುಡಿದಿದ್ದೆ, ಪ್ರಜ್ಞೆ ಇರಲಿಲ್ಲ. ನಿನ್ನನ್ನು ಪ್ರೀತಮ್ ಹಿಡಿದುಕೊಂಡಿದ್ದ. ನೀವಿಬ್ಬರು ಪರ್ಸನಲ್ ಟೈಮನ್ನು ಎಂಜಾಯ್ ಮಾಡಲಿ ಅಂತ ನಾವು ಹೊರಟು ಹೋದೆವು. ನೀನು ಮನೆಗೆ ಸೇಫ್ ಆಗಿ ಹೋದ ಅಂತ ಎಲ್ಲರೂ ವಿಚಾರಿಸಿದಾಗ ಹೌದು, ಪ್ರೀತಮ್ ನನ್ನನ್ನು ಸೇಫ್ ಆಗಿ ಮನೆಗೆ ಕರೆದುಕೊಂಡು ಹೋದ ಅಂತ ಹೇಳಿದಳು. ಹೇಳಬೇಕಾದಾಗ ಇವಳಿಗೆ ಕಣ್ಣೀರು ಬಂತು. ಎಷ್ಟು ಒಳ್ಳೆಯ ಹುಡುಗರಾದರೂ ನಾವು ಅವರನ್ನು ಸಂಪೂರ್ಣವಾಗಿ ನಂಬಿರುತ್ತೇವೆ ಅನ್ನುವ ಅರಿವು ಅವರಿಗೆ ಇದ್ದರೂ ಕೂಡ ಇಲ್ಲದ ರೀತಿ ವರ್ತಿಸಿ ಹೆಣ್ಣು ಮಕ್ಕಳನ್ನು ಕೇವಲ ಅವರ ದೈಹಿಕ ಸುಖಕ್ಕೆ ಬಳಸಿಕೊಳ್ಳುತ್ತಾರೆ. ಇಂದು ಕೂಡ ಅದೇ ರೀತಿ ನನ್ನ ಜೊತೆ ಹಾಗೆ ಹೋಯಿತು. ನಾನು ಎತ್ತವರಿಗಿಂತ ನನ್ನ ಜೊತೆಯಲ್ಲಿ ಹುಟ್ಟಿದವರಿಗಿಂತ ಹೆಚ್ಚಾಗಿ ನಂಬಿದೆ ಅವನನ್ನು. ಇನ್ನೆಂದು ಅವನನ್ನು ನಂಬಲು ಸಾಧ್ಯವಿಲ್ಲವೇನೋ. ಆದರೆ ಅವನನ್ನೇ ಮದುವೆ ಆಗಬೇಕು ನಾನು. ತನ್ನ ದೇಹವನ್ನು ನೋಡಿದಾಗ ಅವಳಿಗೆ ಅಸಹ್ಯವಾಯಿತು. ಎಲ್ಲ ಕಡೆ ಕಚ್ಚಿದ ಗಿಂಡಿದ ಗುರುತುಗಳಿವೆ. ಜೋರಾಗಿ ಅಳಲು ಶುರು ಮಾಡಿದಳು. ತಾನು ಇರುವುದು ಹೋಟೆಲ್ ರೂಮ್ನಲ್ಲಿ. ಅಪ್ಪ ಯಾವಾಗ ಬೇಕಾದರೂ ಬರಬಹುದು ಅಥವಾ ತಂಗಿ ಬರಬಹುದು. ನಮ್ಮ ಎಲ್ಲ ಫಂಕ್ಷನ್ಗಳು ಇಲ್ಲೇ ನಡೆಯುವುದು. ಇದು ನಮ್ಮ ಫ್ಯಾಮಿಲಿಯವರ ಹೋಟೆಲ್. ನಮ್ಮ ಎಲ್ಲ ರಿಲೇಟಿವ್ಸ್ ಇದೇ ಹೋಟೆಲ್ನಲ್ಲಿ ಫಂಕ್ಷನ್ ಪಾರ್ಟಿಗಳನ್ನು ಮಾಡುವುದು. ನಾನು ಬೇಗ ರೆಡಿಯಾಗಬೇಕು ಅಂತ ಅಂದುಕೊಂಡರೂ ಅವಳ ದೇಹ ಅವಳಿಗೆ ಸಪೋರ್ಟ್ ಮಾಡುತ್ತಿಲ್ಲ. ರಾತ್ರಿಯೆಲ್ಲ ಪ್ರೀತಮ್ ನನ್ನನ್ನು ಅಷ್ಟು ನೋಯಿಸಿದ್ದಾನೆ. ಅವನು ಬರಲಿ, ಅವನಿಗೆ ಸರಿಯಾಗಿ ಮಾಡುತ್ತೇನೆ, ಗಂಡ ಆಗುವನೋ ಅಂತ ಸ್ವಲ್ಪ ಸದರ ಕೊಟ್ಟಿದ್ದಕ್ಕೆ ಅವನು ನನಗೆ ತಿಳಿಯದೆ ಈ ಕೆಲಸವನ್ನು ಮಾಡಿದ್ದಾನೆ ಅಂತ ಅವಳು ತುಂಬ ದುಃಖಪಟ್ಟಳು. ನನ್ನ ಕಷ್ಟ ಶತ್ರುಗಳಿಗೂ ಬೇಡ. ಅಷ್ಟು ಜೋರಾಗಿ ಪಿಲ್ಲೋವನ್ನು ಹಿಡಿದುಕೊಂಡು ಅಳುತ್ತಿದ್ದಾಳೆ. ನಾನು ಇರುವುದು ಹೋಟೆಲ್ನಲ್ಲಿ. ಇಲ್ಲಿ ಶಬ್ದವಾದರೆ ಹೊರಗೂ ಕೇಳಿಸುತ್ತದೆ. ನಿಜವಾಗಲೂ ಅವಳಿಗೆ ದುಃಖವಾಗುತ್ತಿದೆ. ಸಡನ್ನಾಗಿ ಏನೋ ಒಂದು ಅವಳ ತಲೆಗೆ ಹೊಳೆಯಿತು. ಎಲ್ಲ ವಿಷಯವನ್ನು ತನ್ನ ಅಜ್ಜಿಗೆ ಹೇಳಬೇಕು ಅಂತ ಪದೇ ಪದೇ ಕಾಲ್ ಮಾಡಿದರು. ಅವರ ಅಜ್ಜಿ ಫೋನನ್ನು ಪಿಕ್ ಮಾಡುತ್ತಿಲ್ಲ. ಒಮ್ಮೊಮ್ಮೆ ಅಜ್ಜಿ ಫಾರ್ಮ್ ಹೌಸ್ಗೆ ಹೊರಟು ಹೋಗುತ್ತಾರೆ. ಅಲ್ಲಿ ಕೆಲಸ ಜಾಸ್ತಿ ಇರುವುದರಿಂದ ಫೋನನ್ನು ಯೂಸ್ ಮಾಡುವುದಿಲ್ಲ. ಈ ಸಮಯದಲ್ಲಿ ಬೆಳೆ ಬರುತ್ತದೆ. ಅಲ್ಲಿ ಹೋಗಿ ಏನಾದರೂ ಕೆಲಸ ಮಾಡುತ್ತಿರುವುದು. ನನಗೆ ಇರುವುದು ಅಜ್ಜಿ ತಾತ ಇಬ್ಬರೇ. ತಾತನಿಗೆ ಜಾಸ್ತಿ ವಯಸ್ಸಾಗಿದೆ. ನಾವು ಒಂದು ಮಾತನಾಡಿದರೆ ಅವರೊಂದು ಮಾತನಾಡುತ್ತಾರೆ. ಅಜ್ಜಿ ವಯಸ್ಸಾಗಿದ್ದರೂ ಅವರು ಯಂಗಾಗಿ ಥಿಂಕ್ ಮಾಡುತ್ತಾರೆ, ಯಂಗಾಗಿರಲು ಪ್ರಯತ್ನಿಸುತ್ತಾರೆ. ಈಗ ಅವರು ಕೂಡ ನನ್ನ ಕೈಗೆ ಸಿಗುತ್ತಿಲ್ಲ. ನನ್ನ ಕಷ್ಟವನ್ನು ಹೇಳಿಕೊಳ್ಳಬೇಕು. ಅವರು ನನಗೆ ಯಾವ ಸಜೆಷನ್ ಕೊಡುತ್ತಾರೆ ಅದನ್ನು ಕೇಳಬೇಕು ಅಂತ ಸಂಗೀತ ಕಾತರಿಸುತ್ತಿದ್ದರೆ ಇವಳ ದುರಾದೃಷ್ಟಕ್ಕೆ ಅವರು ಫೋನನ್ನು ಪಿಕ್ ಮಾಡಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.